ಹಲೋ ನಮಸ್ಕಾರ. ಕಳೆದ ವಿಡಿಯೋದಲ್ಲಿ ನಾವು ಸಮ್ ಫಾರ್ಮುಲಾಸ್ನ ಕಲ್ತಿದ್ವಿ ಅಲ್ವಾ? ಟೋಟಲ್ ಯಾವ ಥರ ಮಾಡೋದು, ಪರ್ಸೆಂಟೇಜ್ ಯಾವ ಥರ ಕಂಡುಹಿಡಿಯೋದು, ಮ್ಯಾಕ್ಸಿಮಮ್ ಮಿನಿಮಮ್ ಮತ್ತು ಎವರೇಜ್ನ ಯಾವ ಥರ ಕಂಡುಹಿಡಿಯೋದು ಅಂತ ನೋಡಿದ್ವಿ. ಇವತ್ತಿನ ವಿಡಿಯೋದಲ್ಲಿ ಅದರ ಮುಂದಿನ ಭಾಗ ಅಂದರೆ ಇನ್ನೂ 3 ಫಾರ್ಮುಲಾಗಳನ್ನು ಯಾವ ಥರ ಮಾಡೋದು ಅಂತ ನೋಡೋಣ. ಅವು ಯಾವ್ಯಾವಪ್ಪ ಅಂತಂದರೆ, ಇವಾಗ ನೋಡಿ, ಒಂದು ತರಗತಿಯಲ್ಲಿ ಎಷ್ಟು ಜನ ಮಕ್ಕಳದ್ದು ರಿಸಲ್ಟ್ ಇದೆ ಅಂತ ಕೌಂಟ್ ಮಾಡೋಕ್ಕೆ ಹೇಳಿದ್ದಾರೆ ನಿಮ್ಮ ಟೀಚರು. ಇವಾಗ ನೋಡಿ, ಇಲ್ಲಿ 9 ಜನ ಮಾತ್ರ ಇದ್ದಾರೆ. ಸೊ ನಾವು ಬೇಗ ಹೇಳ್ಬಿಡ್ತೀವಿ, 1 2 3 ಈ ಥರ ಕೌಂಟ್ ಮಾಡಿ 9 ಜನ ಇದ್ದಾರೆ ಅಂತ ಹೇಳ್ತೀವಿ. ಅದೇ ತುಂಬ ಜನ ಸ್ಟೂಡೆಂಟ್ಸ್ ಇದ್ದಾಗ ಯಾವ ಥರ ನಾವು ಕೌಂಟ್ ಮಾಡಿ ಹೇಳ್ತೀವಿ ಅಂತ ನೋಡೋಣ. ಓಕೆ, ಮತ್ತು ಇನ್ನೊಂದೇನು ಹೇಳಿದ್ದಾರೆ, ಇಲ್ಲಿ ಜಸ್ಟ್ ನಿಮಗೆ ಪರ್ಸೆಂಟೇಜ್ ಅಷ್ಟೇ ಇದೆ ಅಲ್ವಾ? ಇದರಲ್ಲಿ ಯಾವುದು ಪಾಸು ಯಾವುದು ಫೇಲ್ ಅಂತ ಗೊತ್ತಿಲ್ಲ. ಆ ಪಾಸು ಮತ್ತು ಫೇಲ್ನ ನಾವು ಯಾವ ಥರ ಕಂಡುಹಿಡಿಯೋದು ಅಂತ ನೋಡೋಣ. ಹಾಗೆ ಎಷ್ಟು ಜನ ಪಾಸು ಮತ್ತು ಎಷ್ಟು ಜನ ಮಕ್ಕಳು ಫೇಲ್ ಅನ್ನೋದನ್ನು ಕೂಡ ನೋಡೋಣ. ಮೊದಲಿಗೆ ಕೌಂಟ್ ಯಾವ ಥರ ಮಾಡೋದು ಅಂತ ನೋಡೋಣ. ಅಂದರೆ ಎಷ್ಟು ಜನ ಮಕ್ಕಳದು ರಿಸಲ್ಟ್ ಇದೆ ಅಂತ ನೋಡೋಣ. ಫಸ್ಟ್ ಏನು ಮಾಡ್ತೀರಾ, ಈಕ್ವಲ್ ಟು ಸೈನ್ ಹಾಕಿ ಕೌಂಟ್ ಅಂತ ಕೊಟ್ಟು ಬ್ರ್ಯಾಕೆಟ್ ಓಪನ್ ಮಾಡಿ ಈ ಥರ ಸೆಲ್ಗಳನ್ನು ಏನು ಮಾಡ್ತೀರಾ, ಈ ಥರ ಸೆಲೆಕ್ಟ್ ಮಾಡ್ತೀರಾ. ಸೆಲೆಕ್ಟ್ ಮಾಡಿ ಬ್ರ್ಯಾಕೆಟ್ನ ಕ್ಲೋಸ್ ಮಾಡಿ ಎಂಟರ್ ಕೊಡಿ. ಆಗ ನಿಮಗಿಲ್ಲಿ 9 ಅಂತ ತೋರಿಸುತ್ತೆ. ಅಂದರೆ 9 ಜನ ಮಕ್ಕಳಿದ್ದಾರೆ, 9 ಜನ ಮಕ್ಕಳದು ರಿಸಲ್ಟ್ ಇದೆ ಅಂತ ಅರ್ಥ. ಓಕೆ, ಈ ಥರನೂ ನೀವೇನು ಮಾಡ್ಬೋದು, ಕಂಡುಹಿಡಿಬೋದು. ಹಾಗೆ ಇನ್ನೊಂದು ಯಾವ ರೀತಿ ಕಂಡುಹಿಡಿಬೋದಪ್ಪ ಅಂತ ಅಂದರೆ, ಡೈರೆಕ್ಟ್ ನೀವು ಇಲ್ಲಿ ಸೆಲೆಕ್ಟ್ ಫಂಕ್ಷನ್ ಅಂತ ಇದೆ ಅಲ್ವಾ? ಸೊ ಈ ಸೆಲ್ ಮೇಲೆ ಕ್ಲಿಕ್ ಮಾಡಿ ಈ ಸೆಲೆಕ್ಟ್ ಫಂಕ್ಷನ್ಗೆ ಹೋಗಿ ಇಲ್ಲಿ ಕೌಂಟ್ ಅಂತ ಇದೆ, ಕೌಂಟ್ ಅಂತ ಕೊಟ್ಟು ಎಂಟರ್ ಅಂತ ಕೊಟ್ಟರೆ ಸಾಕು. ಇಲ್ಲಿ ನಿಮಗೆ ಎಷ್ಟು ಜನ ಮಕ್ಕಳದು ರಿಸಲ್ಟ್ ಇದೆ ಅಂತ ಗೊತ್ತಾಗುತ್ತೆ. ಓಕೆ, ಕೌಂಟ್ ಮಾಡೋದು ಯಾವ ರೀತಿ ಅಂತ ಗೊತ್ತಾಯ್ತಲ್ವಾ? ಓಕೆ, ಇವಾಗ ಏನು ಮಾಡೋಣ, ಪರ್ಸೆಂಟೇಜ್ ಇದೆ, ಇದಕ್ಕೆ ಯಾವುದು ಪಾಸು ಯಾವ್ದು ಫೇಲು ಅಂತ ನೋಡೋಣ. ನಿಮಗೆ ಆಲ್ರೆಡಿ ಗೊತ್ತಿದೆ, 35% ಕಡಿಮೆ ತೆಗೆದೆ ಅಂದರೆ ಆ ಎಲ್ಲ ಮಕ್ಕಳು ಫೇಲ್ ಅಂತ ಅರ್ಥ. 35%ಗಿಂತ ಹೆಚ್ಚಿಗೆ ತೆಗೆದ್ರೆ ಆ ಎಲ್ಲ ಮಕ್ಕಳು ಪಾಸ್ ಅಂತ ಅರ್ಥ. ಅದನ್ನು ನಾವು ಕ್ಯಾಲ್ಕಲ್ಲಿ ಯಾವ ಥರ ಒಂದು ಫಾರ್ಮುಲಾ ಹಾಕಿ ನೋಡ್ತೀವಿ ಅಂತ ನೋಡೋಣ. ಓಕೆ, ಮೊದಲೇನು ಮಾಡ್ತೀರಾ, ಈಕ್ವಲ್ಸ್ ಟು ಕೊಡ್ತೀರಾ, ಕೊಟ್ಟು ಇಫ್ ಕಂಡೀಷನ್ ಹಾಕ್ತೀರಾ. ನಾವು ಒಂದು ಕಂಡೀಷನ್ ಕೊಡ್ತೀವಿ, ಇಫ್ ಬ್ರಾಕೆಟ್ ಓಪನ್ ಮಾಡಿ. ಏನು ಕಂಡೀಷನ್ ಅಪ್ಪ ಅಂತ ಅಂದರೆ, ಈ ಒಂದು ಪರ್ಸೆಂಟೇಜ್ ಇಲ್ಲೇನಿದೆ ಅಲ್ವ, ಇದೊಂದು ರೇಂಜ್ನ ಸೆಲೆಕ್ಟ್ ಮಾಡಿ, ಈ ಸೆಲ್ನ ಸೆಲೆಕ್ಟ್ ಮಾಡಿ ಏನು ಮಾಡ್ತೀರಾ, ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು 35%ಗಿಂತ ಹೆಚ್ಚಿಗೆ ಇದ್ದರೆ ಏನಾಗುತ್ತೆ. ಓಕೆ, 35% ಪರ್ಸೆಂಟ್ ಸಿಂಬಲ್ನ ನೀವು ಕೀಬೋರ್ಡಲ್ಲಿ ಕೊಟ್ಟು ಕಾಮ ಕೊಡಿ, ಕಾಮ ಕೊಟ್ಟು ಡಬಲ್ ಕೋಟ್ ಕೊಟ್ಟು ಏನು ಮಾಡ್ತೀರಾ, ಪಾಸ್ ಅಂತ ಕೊಡಿ. ಓಕೆ, ಪಾಸ್ ಮತ್ತು ಕ್ಲೋಸ್ ಮಾಡಿ ಡಬಲ್ ಕೋಟ್ನ ಮತ್ತೆ ಕಾಮ ಕೊಟ್ಟು, ಅದರ್ವೈಸ್ ಏನು ಫೇಲ್ ಅಂತ ಅರ್ಥ. ಓಕೆ, ಇದಕ್ಕೂ ಕೂಡ ಏನು ಮಾಡ್ತೀರಾ, ಡಬಲ್ ಕೋಟ್ ಕೊಟ್ಟು ಫೇಲ್ ಅಂತ ಕೊಡಿ, ಡಬಲ್ ಕೋಟ್ ಕ್ಲೋಸ್ ಮಾಡಿ ಬ್ರ್ಯಾಕೆಟ್ನ ಕ್ಲೋಸ್ ಮಾಡಿ ಎಂಟರ್ ಅಂತ ಕೊಡಿ. ಆಗ ನಿಮಗೆ 70%ಗೆ ಏನಾಗುತ್ತೆ, 70.40% ಏನಾಗುತ್ತೆ, ಪಾಸ್ ಅಂತ ಬರುತ್ತೆ. ನೀವು ಒಂದು ಸೆಲ್ಗೆ ಫಾರ್ಮುಲಾನ ಅಪ್ಲೈ ಮಾಡಿದರೆ ಸಾಕು, ಈ ಥರ ಡ್ರ್ಯಾಗ್ ಮಾಡಿದರೆ ಸಾಕು, ಏನಾಗುತ್ತೆ, ಉಳಿದಿರೋಂಥ ಎಲ್ಲ ಸೆಲ್ಗಳಿಗೂ ಏನಾಗುತ್ತೆ, ಫಾರ್ಮುಲಾ ಅಪ್ಲೈ ಆಗುತ್ತೆ. ಇದು ಗೊತ್ತಾಯ್ತಲ್ವ ಎಲ್ರಿಗೂ? ಓಕೆ, ಇವಾಗ ಏನು ಮಾಡೋಣಪ್ಪ ಅಂತಂದರೆ, ಎಷ್ಟು ಜನ ಪಾಸು ಹಾಗೆ ಎಷ್ಟು ಜನ ಫೇಲು ಅನ್ನೋದನ್ನ ನೋಡೋಣ. ಓಕೆ, ಇವಾಗ ನಿಮಗೆ ಏನು ಗೊತ್ತಾಯಿತು, ಪಾಸು ಫೇಲ್ನ ಯಾವ ಥರ ಕಂಡು ಹಿಡಿಯೋದು ಅಂತ ಗೊತ್ತಾಯ್ತು. ಇಲ್ಲಿ ನೋಡಿ, ಇಲ್ಲಿ 33% ಇದೆ, ಇಲ್ಲಿ 34% ಇದೆ, ಇಲ್ಲಿ 32% ಅಂತ ಇದೆ. ಇಲ್ಲೇನಾಯಿತು, ಫೇಲ್ ಅಂತ ಬಂದಿದೆ. ನಾವು ಕೊಟ್ಟಿರುವಂಥ ಕಂಡೀಷನ್ ಏನಾಗಿದೆ, ಕರೆಕ್ಟ್ ಆಗಿದೆ. ಇವಾಗ ಎಷ್ಟು ಜನ ಪಾಸು ಮತ್ತು ಎಷ್ಟು ಜನ ಫೇಲು ಅಂತ ನೋಡೋಣ. ಇದನ್ನು ಯಾವ ಥರ ಕಂಡು ಹಿಡಿಯೋದಪ್ಪ ಫಾರ್ಮುಲಾನ ಅಂತಂದರೆ, ಫಸ್ಟ್ ಏನು ಮಾಡ್ತೀರಾ, ಈಕ್ವಲ್ಸ್ ಟು ಕೊಡಿ, ಈಕ್ವಲ್ಸ್ ಟು ಕೊಟ್ಟು ಕೌಂಟ್ ಅಂತ ಬರೆದು ಇಫ್ ಅಂತ ಕೊಡಿ. ಓಕೆ, ಕೌಂಟ್ ಇಫ್ ಬ್ರ್ಯಾಕೆಟ್ ಓಪನ್ ಮಾಡಿ, ಬ್ರ್ಯಾಕೆಟ್ ಓಪನ್ ಮಾಡಿದಾದ್ಮೇಲೆ ಈ ಸೆಲ್ಗಳನ್ನು ಏನು ಮಾಡ್ತೀರಾ, ಈ ಥರ ಸೆಲೆಕ್ಟ್ ಮಾಡ್ತೀರಾ. ಸೆಲ್ಗಳನ್ನು ಸೆಲೆಕ್ಟ್ ಮಾಡಿ ಕಾಮ ಕೊಡಿ, ಕಾಮ ಕೊಟ್ಟು ಡಬಲ್ ಕೋಟಲ್ಲಿ, ಇವಾಗ ನಿಮಗೆ ಪಾಸ್ ಆಗಿರೋ ಮಕ್ಕಳು ಬೇಕಲ್ವಾ, ಸೊ ಪಾಸ್ ಅಂತ ಕೊಟ್ಟು ಡಬಲ್ ಕೋಟ್ನ ಕ್ಲೋಸ್ ಮಾಡಿ ಬ್ರ್ಯಾಕೆಟ್ನ ಕ್ಲೋಸ್ ಮಾಡಿ ಎಂಟರ್ ಅಂತ ಕೊಡಿ. ಆಗ ನಿಮಗೆ ಎಷ್ಟು ಜನ ಪಾಸು ಅಂತ ತೋರಿಸುತ್ತೆ. ಓಕೆ, ಕೌಂಟ್ ಮಾಡಿ, 1 2 3 4 5 6 ಮೆಂಬರ್ಸ್ ಏನಾಗಿದ್ದಾರೆ, ಪಾಸ್ ಆಗಿದ್ದಾರೆ. ಹಾಗಿದೆ ಫೇಲ್ ಎಷ್ಟು ಜನ ಆಗಿದ್ದಾರೆ ಅಂತ ಯಾವ ಥರ ಕಂಡು ಹಿಡಿಯೋದು, ಸೇಮ್ ಫಾರ್ಮುಲಾ, ಕೌಂಟ್ ಅಂತ ಕೊಡಿ, ಈಕ್ವಲ್ಸ್ ಟು ಕೊಟ್ಟು ಕೌಂಟ್ ಇಫ್ ಅಂತ ಕೊಟ್ಟು ಬ್ರ್ಯಾಕೆಟ್ ಓಪನ್ ಮಾಡಿ ಸೆಲ್ಗಳನ್ನು ಈ ಥರ ಸೆಲೆಕ್ಟ್ ಮಾಡಿ ಕಾಮ ಕೊಡಿ, ಕಾಮ ಕೊಟ್ಟು ಡಬಲ್ ಕೋಟಲ್ಲಿ, ಇವಾಗ ಫೇಲ್ ಆಗಿರೋ ಮಕ್ಕಳು ಬೇಕಲ್ವಾ, ಸೊ ಫೇಲ್ ಅಂತ ಕೊಟ್ಟು ಡಬಲ್ ಕೋಟ್ನ ಕ್ಲೋಸ್ ಮಾಡಿ ಹಾಗೆ ಬ್ರ್ಯಾಕೆಟ್ನ ಕ್ಲೋಸ್ ಮಾಡಿ ಎಂಟರ್ ಅಂತ ಕೊಡಿ. ಸೊ ಆವಾಗ ನಿಮಗೆ 3 ಅಂತ ತೋರಿಸ್ತಾ ಇದೆ, ಅಂದರೆ 3 ಜನ ಮಕ್ಕಳು ಫೇಲ್ ಆಗಿದ್ದಾರೆ ಅಂತ. ನೋಡಿ, 1 2 3. ಓಕೆ, ಗೊತ್ತಾಯ್ತಲ್ವಾ ಎಷ್ಟು ಜನ ಪಾಸು ಎಷ್ಟು ಜನ ಫೇಲ್ನ ಯಾವ ಥರ ಕಂಡು ಹಿಡಿಯೋದು. ಹಾಗೆ
ಫಾಸು ಫೇಲ್ ಅನ್ನೋದನ್ನ ಯಾವ ಥರ ಕಂಡುಹಿಡಿಯೋದು, ಮತ್ತು ಎಷ್ಟು ಜನ ಮಕ್ಕಳಿದ್ದಾರೆ, ಎಷ್ಟು ಜನ ಮಕ್ಕಳದ್ದು ರಿಸಲ್ಟ್ ಇದೆ ಅಂತ ಕೌಂಟ್ ಮಾಡೋದು. ಈ 3 ಫಾರ್ಮುಲಾ ಈ ವಿಡಿಯೋದಲ್ಲಿ ನೀವೇನು ಮಾಡಿದ್ದೀರಾ, ಕಲ್ತಿದ್ದೀರಾ. ಓಕೆ, ಇವಾಗ ಈ ಫಾರ್ಮುಲಾಗಳನ್ನು ಒಂದು ಸ್ಕ್ರೀನ್ಶಾಟಲ್ಲಿ ಕೊಡ್ತೀವಿ, ಅದನ್ನು ನೀವೇನು ಮಾಡ್ತೀರಾ, ಅದನ್ನ ನೋಟ್ ಮಾಡ್ಕೋತೀರಾ. ಇವಾಗ ಇಲ್ಲಿ ಕಾಣ್ತಾ ಇದೆ ಅಲ್ವಾ, ಕೌಂಟ್ ಫಾರ್ಮುಲಾ, ಇಫ್ ಫಾರ್ಮುಲಾ ಮತ್ತು ಕೌಂಟ್ ಇಫ್ ಫಾರ್ಮುಲಾ. ಇವುಗಳು ಏನಿದೆ, ಇಲ್ಲೇನು ರೇಂಜ್ ಇದೆ, ಇವಾಗ ಏನು ನಾವು ಒಂದು ಶೀಟಲ್ಲಿ ಮಾಡಿದ್ದೇವಲ್ಲ ಆ ರೇಂಜ್ ಇದೆ. ಇಲ್ಲಿ ನೀವು ಸೆಲೆಕ್ಟೆಡ್ ರೇಂಜ್ ಬರುತ್ತೆ. ಗೊತ್ತಾಯ್ತಲ್ವ ಎಲ್ರಿಗೂ ಈ ಫಾರ್ಮುಲಾ? ಇದನ್ನ ನೀವು ನೋಟ್ ಮಾಡ್ಕೊಳ್ಳಿ, ಹಾಗೆ ಪ್ರಾಕ್ಟೀಸ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.